ಈ ಯುಗದಲ್ಲಿ ನಾವು ಎಲ್ಲವನ್ನ ಕಲ್ತಿದ್ದೇವೆ. ಪರೀಕ್ಷೆಯನ್ನ ಗೆಲ್ಲುವುದು ಹೇಗೆ ಅಂತ ಕಲ್ತಿದ್ದೇವೆ. ಉದ್ಯೋಗವನ್ನ ಪಡೆಯೋದು ಹೇಗೆ ಅಂತಾನೂ ಕೂಡ ಕಲ್ತಿದ್ದೇವೆ. ಆದರೆ ನಮ್ಮ ಸಮಸ್ಯೆಗಳಲ್ಲಿ ಶಾಂತಿಯಾಗಿ ನಿಲ್ಲುವುದು ಕಲ್ತಿದ್ದೀವಾ? ಇಲ್ಲ. ಮೊಬೈಲ್ ಬಳಕೆಗೆ 10 ತರಬೇತಿಗಳಿವೆ. ಆದರೆ ಮನಸ್ಸನ್ನ ನಿಭಾಯಿಸಲು ಒಂದು ಪರಿಹಾರ ಇದೆಯಾ? ಅದು ಕೂಡ ಇಲ್ಲ. ಈ ಎಲ್ಲಾ ಪ್ರಶ್ನೆಗಳ ಉತ್ತರವೇ ಈ ಭಗವದ್ಗೀತೆ. ಗೀತೆ ಅನ್ನೋದು ಒಂದು ಪಾಠ ಪುಸ್ತಕ ಮಾತ್ರವಲ್ಲ, ಅದು ನಮ್ಮ ಆತ್ಮದ ದೀಪ, ನಮ್ಮ ಜೀವನದ ನಕ್ಷೆಪಟ. ನಮ್ಮ ಶಂಕೆಯ ಹೊಳೆಯಲ್ಲೊಂದು ಸತ್ಯದ ದೀಪವಿಟ್ಟು ನಮ್ಮನ್ನ ಬೆಳಕಿನ ಕಡೆಗೆ ಕರೆದುಕೊಳ್ಳುವ ಶಕ್ತಿ. ನೀವು ಯಾರನ್ನೇ ಹೋಗಿ ಕೇಳಿ, ಅವರು ತಮ್ಮ ಜೀವನನ ಅರ್ಥಕೊಂಡಿದ್ದಾರೆ ಅಂತಂದ್ರೆ ಭಗವದ್ಗೀತೆಯನ್ನ ಖಂಡಿತ ಓದಿರ್ತಾರೆ ಅಥವಾ ಕೇಳಿರ್ತಾರೆ. ಅವರೆಲ್ಲ ಹೇಳೋದು ಒಂದೇ, ಈಗ ನಾವು ಯುದ್ಧದಲ್ಲಿ ಇಲ್ಲ, ಆದ್ರೆ ಒತ್ತಡದಲ್ಲಿ ಇದ್ದೇವೆ. ಆದಷ್ಟು ವೇಗದಲ್ಲಿ ನಾವು ಅದನ್ನ ಹೊರಗಡೆ ಬರೋದಿಕ್ಕೆ ನೋಡ್ತಾ ಇರ್ತೇವೆ. ಭಯ, ಹತಾಶೆ, ಆಸೆ, ಅಹಂಕಾರ, ಇದೇ ನಮ್ಮ ಆಧುನಿಕ ಯುದ್ಧ. ಅರ್ಜುನನ ಮೊದಲ ಪ್ರಶ್ನೆ ಹೀಗಿರುತ್ತೆ, ನನ್ನ ದಿಕ್ಕು ಏನಾಗಿದೆ ಅಂತ. ನಮ್ದೇನ್ ಕಡಿಮೆ, ನಮಗೂ ಕೂಡ ದಾರಿ ಬೇಕಲ್ವಾ? ಈ ಜೀವನ ಎಂಬ ಯುದ್ಧದಲ್ಲಿ ನಾವೇನಾದ್ರೂ ಗೆಲ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ನಮ್ಮೊಳಗಿನ ಕೃಷ್ಣನ ಧ್ವನಿಯನ್ನ ಕೇಳ್ಬೇಕಾಗತ್ತೆ. ಅವನು ನುಡಿದ ಶಬ್ದವೇ ಭಗವದ್ಗೀತೆ. ಅದನ್ನ ಕೇಳಿದ್ರೆ ನಾವು ನಮ್ಮ ಬದುಕನ್ನ ಗೆಲ್ಬಹುದು. ಈಗಿನ ಕಾಲದಲ್ಲಿ ನಮ್ಗೆ ಓದೋದಿಕ್ಕೆ ಟೈಮ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಈ 18 ಅಧ್ಯಾಯಗಳ ಭಗವದ್ಗೀತೆಯನ್ನ ಕೇಳಿದ್ರೆ ಸಾಕು, ನಮ್ಮ ಜೀವನ ಏನು ಅಂತ ನಾವು ಅರ್ಥಕೊಳ್ತೀವಿ. ಹಾಗಾಗಿನೇ ನಾನು ಭಗವದ್ಗೀತೆಯನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಈ 18 ಅಧ್ಯಾಯಗಳ ಭಗವದ್ಗೀತೆಯನ್ನ ಒಂದೇ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದು ಯುದ್ಧ ಮೈದಾನ, ಧರ್ಮ ಮತ್ತು ಅಧರ್ಮ ನಡುವಿನ ಘರ್ಷಣೆ. ಆಗ ಒಂದು ಯೋಧನು ಕುಳಿತಿರ್ತಾನೆ, ತಲೆ ತಗ್ಗಿಸಿರ್ತಾನೆ, ಕತ್ತಿಗೆ ಬಿಲ್ಲಿ ಇರೋದಿಲ್ಲ. ಅವನ ಕೈಯಲ್ಲಿ ಧನಸ್ ಮಾತ್ರ ಇರತ್ತೆ, ಆದ್ರೆ ಹೃದಯದಲ್ಲಿ ನಿಸ್ಸಹಾಯಕತೆ. ಅವನ ಹೆಸರೇ ಅರ್ಜುನ. ಅವನ ಮುಂದೆ ನಿಂತಿದ್ದು ದೇವರು, ಪರಮಾತ್ಮನ ಸ್ವರೂಪವಾದ ಶ್ರೀಕೃಷ್ಣ. ಅವರು ನೀಡಿದ ಶಬ್ದವೇ ಶಾಶ್ವತ ವೇದವಾದ ಭಗವದ್ಗೀತೆ. ಈ ಗೀತೆ ನಿನ್ನ ಗೆಲುವಿಗಾಗಿ, ನಿನ್ನ ಬೆಳವಣಿಗೆಗಾಗಿ, ನಿನ್ನ ಆತ್ಮಕ್ಕಾಗಿ ಅಂತ ಹೇಳ್ತಾನೆ. ಇಂದು ಜೀವನ ಎಂಬ ಯುದ್ಧ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ಅರ್ಜುನನಂತೆ ನಿಂತಿದ್ದೇವೆ, ಸಂದೇಹ, ಭಯ, ಬಿಕ್ಕಟ್ಟಿನಲ್ಲಿ. ಆದ್ರೆ ಸತ್ಯದ ಬೆಳಕು ತೋರಿಸುವ ಭಗವದ್ಗೀತೆ ನಮ್ಮೆಲ್ಲರಿಗೂ ಕೂಡ ಆ ದಾರಿಯನ್ನ ತೋರಿಸುತ್ತೆ. ಈಗ ಭಗವದ್ಗೀತೆಯ 18 ಅಧ್ಯಾಯಗಳನ್ನ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದೇನೆ, ಅದು ಕಿರುಪರಿಚಯವಾಗಿ. ಮೊದಲನೇ ಅಧ್ಯಾಯ ಅರ್ಜುನ ವಿಷಾದ ಯೋಗ. ಅರ್ಜುನ ಧರ್ಮ ಯುದ್ಧದ ಮೆಟ್ಟಿಲಿನಲ್ಲಿ ನಿಂತು ತನ್ನ ಬಂಧುಗಳನ್ನ ನೋಡುವಾಗ ಭಯದಿಂದ, ದುಃಖದಿಂದ, ಬಿಕ್ಕಟ್ಟಿನಿಂದ ಕುಸಿದು ಬೀಳ್ತಾನೆ. ಇದು ಮಾನವನ ಮೊದಲ ತೊಳಲಾಟ, ಸಂದೇಹ. ಇಂದಿನ ನಾವು ಪರೀಕ್ಷೆಯ ಅಡಿಯಲ್ಲಿ ಹಿಂಜರಿಯುವ ವಿದ್ಯಾರ್ಥಿಯರಂತೆ. ಇನ್ನ ಎರಡನೇ ಅಧ್ಯಾಯ ಸಂಖ್ಯಾ ಯೋಗ. ಶ್ರೀಕೃಷ್ಣನು ನುಡಿದ ಮೊದಲ ಶಕ್ತಿಶಾಲಿ ಬಾಣ. ಆತ್ಮ ಅಜರ, ಅಮರ, ಅವಿನಾಶಿ. ಶರೀರ ನಾಶವಾಗಬಹುದು, ಆದ್ರೆ ಆತ್ಮ ಅವನು ಶಾಶ್ವತ. ಇದು ನೆನಪಿಟ್ಟುಕೋ, ನಿನ್ನ ಕರ್ತವ್ಯವನ್ನ ನಿಭಾಯಿಸು, ಫಲದ ಭಯವಿಲ್ಲದೆ ಅಂತ ಹೇಳಿರ್ತಾರೆ. ಅಧ್ಯಾಯ 3 ಕರ್ಮಯೋಗ. ಕೃಷ್ಣ ಹೇಳ್ತಾರೆ, ಕರ್ಮವೇ ಧರ್ಮ. ಉದ್ಯೋಗವೋ, ಅಧ್ಯಯನವೋ, ಸೇವೆಯೋ ಯಾವ್ದಾದ್ರೂ ಕೂಡ ಶುದ್ಧ ಹೃದಯದಿಂದ ಮಾಡಿದ್ರೆ ಅದೇ ಪೂಜೆ. ಫಲದ ಆಸೆ ಇಡುವ ಬದಲು ಕಾರ್ಯದಲ್ಲಿ ನಿಷ್ಠೆಯನ್ನ ಇಡು ಅಂತ. ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಜ್ಞಾನದಿಂದ ಕೆಲಸ ಪವಿತ್ರವಾಗುತ್ತದೆ, ಜ್ಞಾನವಿಲ್ಲದೆ ಕರ್ಮ ಅಂಧವು ಅಂತ ಹೇಳಬಹುದು. ಜ್ಞಾನ ಎನ್ನುವುದು ಕತ್ತಲಿಗೆ ಬೆಳಕು ಹಾಕಿದಂತೆ ಅನ್ನುವ ಅರ್ಥ. ಅಧ್ಯಾಯ 5 ಸನ್ಯಾಸ ಯೋಗ. ಸನ್ಯಾಸ ಎಂದರೆ ಬಿಟ್ಟು ಬಿಡುವುದು ಅನ್ನುವ ಅರ್ಥ ಅಲ್ಲ, ಬದಲಾಗುವ ಮನಸ್ಥಿತಿ, ಆಂತರಿಕ ಶಾಂತಿ. ಭಗವಂತ ಹೇಳಿದ್ದು ಕಾರ್ಯ ಬಿಡು ಅಂತ ಅಲ್ಲ, ಅಹಂಕಾರವನ್ನ ಬಿಡ್ಬೇಕು ಅಂತ. ಅಧ್ಯಾಯ 6 ಅದು ಧ್ಯಾನ ಯೋಗ. ಕರ್ಮ, ಜ್ಞಾನ, ಸನ್ಯಾಸ ಈ ಎಲ್ಲದಕ್ಕೂ ಕೇಂದ್ರ ಬಿಂದುವು ಧ್ಯಾನ. ನಿತ್ಯವೂ ಕೂಡ 10 ನಿಮಿಷಗಳು ನಿಮ್ಮ ಮೌನವೇ ನಿಮ್ಮ ಗುರು. ಅಧ್ಯಾಯ 7 ಜ್ಞಾನ ವಿಜ್ಞಾನ ಯೋಗ. ಜ್ಞಾನ ಒಂದು ಬಾಗಿಲು, ವಿಜ್ಞಾನ ಒಂದು ಕೀಲಿ. ಆ ಬಾಗಿಲು ತಿರುಚಿದಾಗ ಭಗವಂತನ ದರ್ಶನ. ಎಷ್ಟು ಚೆನ್ನಾಗಿದೆ ಅಲ್ಲ? ನಂಬಿಕೆಗೂ ವಿಚಾರಕ್ಕೂ ಸಮತೋಲನ ಇಡ್ಬೇಕಾಗತ್ತೆ. ಅಧ್ಯಾಯ 8 ಅಕ್ಷರ ಬ್ರಹ್ಮ ಯೋಗ.
ಅಂತ್ಯ ಸಮಯದಲ್ಲಿ ಯಾರನ್ನ ನೀನು ನೆನೆಸ್ಕೊಳ್ತೀಯೋ ನೀನು ಅವರಲ್ಲೇ ಬೆರಗಾಗ್ತೀಯ ಅಂತ. ಅಂದ್ರೆ ಹೃದಯದಿಂದ ರಾಮ ಕೃಷ್ಣ ದಿವ್ಯತೆಯನ್ನ ನೆನೆ, ಅದು ಜೀವನವನ್ನೇ ಆಕಾರಗೊಳಿಸುತ್ತದೆ ಅನ್ನುವ ಅರ್ಥ. ಅಧ್ಯಾಯ 9 ರಾಜವಿದ್ಯಾ ರಾಜಗುಹ ಯೋಗ. ಇದು ರಾಜವಿದ್ಯೆ, ಎಲ್ಲದರ ಶ್ರೇಷ್ಠವಾದ ಬೋಧನೆ. ಆದರೆ ರಾಜಗುಹವು ಅರ್ಥ ಮಾಡಿಕೊಳ್ಳಲು ಶ್ರದ್ಧೆ ಬೇಕು. ಇದನ್ನ ಗ್ರಹಿಸುವುದು ಲೆಕ್ಕಶಾಸ್ತ್ರವಲ್ಲ, ಶ್ರದ್ಧಾಶಾಸ್ತ್ರ. ಅಧ್ಯಾಯ 10 ವಿಭೂತಿ ಯೋಗ. ನಾನು ಪರ್ವತಗಳಲ್ಲಿ ಹಿಮಾಲಯ, ನದಿಗಳಲ್ಲಿ ಗಂಗೆ, ಯೋಗಿಗಳಲ್ಲಿ ವ್ಯಾಸ, ರಾಜರುಗಳಲ್ಲಿ ರಾಮ. ಭಗವಂತನ ವಿಭೂತಿಯು ಎಲ್ಲೆಲ್ಲೂ ನೋಡಿ, ಭಿನ್ನವಾಗಿ ನೋಡಿ. ಅಧ್ಯಾಯ 11 ವಿಶ್ವರೂಪ ದರ್ಶನ. ಅರ್ಜುನನು ದೇವರ ವಿಶಾಲ ರೂಪವನ್ನ ನೋಡ್ತಾನೆ. ಅಲ್ಲಿ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಸೇರಿರುತ್ತವೆ. ಒಂದು ಕ್ಷಣದಲ್ಲಿ ಅವನು ಅರಿತಾನೆ, ನಾನು ಮಾತ್ರವಲ್ಲ, ಜಗತ್ತು ನನಗಾಗಿಯೂ ಕೂಡ ಇದೆ. ಅಧ್ಯಾಯ 12 ಭಕ್ತಿ ಯೋಗ. ಜ್ಞಾನ ಕರ್ಮ ಧ್ಯಾನ ಎಲ್ಲವೂ ಕೂಡ ಮುಖ್ಯವಾಗಿರುತ್ತೆ. ಆದರೆ ಭಕ್ತಿ, ಅದು ನೇರ ಹೃದಯದಿಂದ ನೇರ ದೇವರಿಗೆ ಕನೆಕ್ಟ್ ಆಗುವಂಥದ್ದು. ಒಳ್ಳೆಯ ಹೃದಯವೇ ಶ್ರೇಷ್ಠ ತಪಸ್ಸು. ಅಧ್ಯಾಯ 13 ಕ್ಷೇತ್ರ ಕ್ಷೇತ್ರಜ್ಞ ಯೋಗ. ಈ ದೇಹ ಕ್ಷೇತ್ರ, ನಾನು ನೀನು ಅನ್ನೋದು ಕ್ಷೇತ್ರಜ್ಞ. ನಾವು ಶರೀರವಲ್ಲ, ನಾವು ಅದನ್ನ ನೋಡುತ್ತಿರುವ ಒಂದು ಚೇತನ. ಅಧ್ಯಾಯ 14 ಗುಣತ್ರಯ ವಿಭಾಗ ಯೋಗ. ಸತ್ವ ರಜಸ್ ತಮಸ್ ಜೀವನದ 3 ಬಣ್ಣಗಳು. ನೀನು ಯಾವ ದಿಕ್ಕಿಗೆ ಚಲಿಸುತ್ತೀಯೋ ಅದು ನಿನ್ನ ಗುಣದ ಆಯ್ಕೆಯನ್ನ ತಿಳಿಸುತ್ತದೆ. ಅಧ್ಯಾಯ 15 ಪುರುಷೋತ್ತಮ ಯೋಗ. ಈ ಬದುಕು ಒಂದು ಮರವಂತೆ, ಬೇರು ಮೇಲಿರುವ ಮರ, ಪತಂಜಲಿಯಿಂದ ಕಾಲ್ಪನಿಕವಂತೆ. ಬೇರುಗೆ ಹೋಗು, ಮೂಲಕ್ಕೆ ಹೋಗು, ಪರಮಾತ್ಮನೇ ಮೂಲ. ಅಧ್ಯಾಯ 16 ದೈವಾಸುರ ಸಂಪದ್ ವಿಭಾಗ ಯೋಗ. ದೈವ ಸಂಪತ್ತು ಶಾಂತಿ, ಧೈರ್ಯ, ಶುದ್ಧತೆ. ಅಸುರ ಸಂಪತ್ತು ಕ್ರೋಧ, ಅಹಂಕಾರ, ಮೋಹ. ಯುದ್ಧ ಮನೆಯೊಳಗೆ ಇದೆ. ಯಾವ ಸಂಪತ್ತಿಗೆ ನೀನು ಆಹ್ವಾನಿಸುತ್ತೀಯಾ ಅನ್ನೋದನ್ನ ಈ ಅಧ್ಯಾಯ ತಿಳಿಸುತ್ತದೆ. ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ. ಯಾವ ಶ್ರದ್ಧೆಯಿಂದ ನೀನು ಬದುಕುತ್ತಿದ್ದೀಯೋ ಅದು ನಿನ್ನ ಬದುಕಿನ ದಿಕ್ಕನ್ನ ತೋರಿಸುತ್ತದೆ. ನಿನ್ನ ನಂಬಿಕೆ ಸತ್ಯದಲ್ಲಿರಲಿ, ಅದು ತ್ಯಾಗದ ಬೀಜ. ಅಧ್ಯಾಯ 18 ಮೋಕ್ಷ ಸನ್ಯಾಸ ಯೋಗ. ಕೃಷ್ಣನು ಕೊನೆಗೆ ಹೇಳ್ತಾನೆ, ನಿನ್ನ ಎಲ್ಲಾ ಕರ್ತವ್ಯಗಳನ್ನ ಬಿಟ್ಟು ನನ್ನನ್ನ ಶರಣು ಸೇರು. ನಾನು ನಿನ್ನನ್ನ ಎಲ್ಲ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ. ಅದು ಅಂತಿಮ ಧ್ಯೇಯ, ಮೋಕ್ಷ, ಆತ್ಮದ ಮುಕ್ತಿಯ ದಾರಿ. ಭಗವದ್ಗೀತೆ ಭಾಗವದ್ಗೀತೆ ಇದು ಕೇವಲ ಪಾಠವಲ್ಲ, ಇದು ಜೀವನವನ್ನೇ ಬದಲಾಯಿಸುವ ಶಕ್ತಿ. ದೇವರ ವಾಣಿಯೊಂದು ನಂಬಿದರೆ ನೀನು ನಿನ್ನ ಆತ್ಮದ ದಾರಿಯ ಮೇಲೆ ನಡೆಯುತ್ತಿರುವೆ. ಬದುಕು ಬದಲಾಗ್ಲೇಬೇಕು ಅಂತಂದ್ರೆ ಗೀತೆಯ ಕಡೆ ಮುಂದೆ ನಡಿಲೇಬೇಕಾಗತ್ತೆ. ಭಗವದ್ಗೀತೆಯ 18 ಅಧ್ಯಾಯಗಳಲ್ಲಿ ಏನೇನಿದೆ ಅನ್ನುವ ಒಂದು ಕಿರು ಪರಿಚಯವನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರೊಳಗಿನ ಅರ್ಥವನ್ನ ನಾನು ಮುಂದಿನ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಕೇಳೋದ್ರಿಂದ ನಮ್ಮ ಜೀವನವನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಈ ವಿಡಿಯೋಸ್ಗಳನ್ನೆಲ್ಲ ನಾನು ಒಂದು ಪ್ಲೇ ಲಿಸ್ಟ್ ನಲ್ಲಿ ಹಾಕಿರ್ತೀನಿ. ಆ ಪ್ಲೇ ಲಿಸ್ಟ್ ನ ಹೆಸರು ಬಂದು ಜೀವನ ಗೀತೆ ಅಂತ. ನೀವು ಕೂಡ ಹೋಗಿ ಆ ಪ್ಲೇ ಲಿಸ್ಟ್ ಅನ್ನ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಧ್ಯಾಯದ ಅರ್ಥವನ್ನ ತಿಳ್ಕೊಳ್ಳಿ. ಭಗವದ್ಗೀತೆಯಲ್ಲಿನ ಕೃಷ್ಣನ ಮಾತುಗಳನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ಗೆ ಯಾವುದೂ ಕೂಡ ಕಷ್ಟ ಅನ್ಸೋದಿಲ್ಲ. ನಮ್ಮ ಜೀವನದಲ್ಲಿ ನಮ್ಗೆ ಯಾವುದೇ ಪ್ರಶ್ನೆ ಎದುರಾಗ್ಲಿ ಅಥವಾ ಯಾವುದೇ ಕಷ್ಟಗಳು ಎದುರಾಗ್ಲಿ ಎಲ್ಲದಕ್ಕೂ ಉತ್ತರ ಈ ಭಗವದ್ಗೀತೆಯಲ್ಲಿದೆ. ಹರೇ ಕೃಷ್ಣ.